ನಮಸ್ಕಾರ ವೀಕ್ಷಕರೇ, ನಾನು ಲಾಂಗ್ ಟೈಮಿನಲ್ಲಿ ಇವಾಗ ಒಂದು ಪಲಾವ್ ಮಾಡ್ತಾಯಿದ್ದೀನಿ, ಗ್ರೀನ್ ಪಲಾವ್ ಅಂತ. ಅದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಶುಂಠಿ ಹಾಕಿ ಎಲ್ಲ ಒಂದು ಪಲಾವ್ ಮಾಡ್ತಾಯಿದ್ದೀನಿ. ನಾನು ಲಾಂಗಲ್ಲಿ ಒಂದು ಗ್ರೀನ್ ಪಲಾವ್ ಮಾಡ್ತಾಯಿದ್ದೀನಿ. ಬಟಾಣಿ, ಬೀನ್ಸು, ಕ್ಯಾರೆಟು, ಶುಂಠಿ ಮತ್ತು ಒಂದು 6 ಮೆಣಸಿನ್ಕಾಯಿ, 4 ಜನಕ್ಕೆ ಮಾಡ್ಕೊಳ್ಳೋಕ್ಕೆ ಅಂತ. ಈ ಸೊಪ್ಪೆಲ್ಲ ಹೆಲ್ತಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪಾಲಕ್, ಪುದೀನ ಇಷ್ಟನ್ನು ಹಾಕಿ ಗ್ರೀನ್ ಪಲಾವ್ ಮಾಡ್ತೀನಿ. ಮಕ್ಕಳು ಯಾಕೆಂದರೆ ಸೊಪ್ಪು ತಿನ್ನಲ್ಲ, ಇಷ್ಟಪಡಲ್ಲ. ಹೀಗೆ ರುಬ್ಬಾಕಿ ಪಲಾವ್ ಮಾಡಿಬಿಟ್ರೆ ಅವ್ರಿಗೆ ಇಷ್ಟಪಟ್ಟು ತಿಂತಾರೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಗ್ರೀನ್ ಪಲಾವ್ ಕಾಯಿ, ಸೋಂಪು ಕಾಳು, ಕಲ್ಲುವ, ಲವಂಗ, ಚಕ್ಕೆ ಮತ್ತು ಮೊಗ್ಗು, ಈರುಳ್ಳಿ, ಟೊಮೊಟೊ, ಕರಿಬೇವು ಇಷ್ಟು ಒಗ್ಗರಣೆಗೆ ಮತ್ತು ಇದು ರುಬ್ಬಕ್ಕೆ ಇದೀನಿ. ಒಂದು 6 ಜನ ತಿನ್ಬೋದು. ನಾನು 4 ಜನಕ್ಕೆ ಅಂತ ಮಾಡ್ತಿದ್ದೀನಿ, ಒಂದು 6 ಜನ ತಿನ್ಬೋದು. ಉಪ್ಪು, ಅರಿಶಿಣ ಪುಡಿ ವಾಶ್ ಮಾಡಿ, ಯಾಕೆಂದರೆ ಮಣ್ಣೆಲ್ಲ ಇರುತ್ತೆ. ಹಾಗಾಗಿ ಒಂದು 5 ಸರಿ ಇದನ್ನು ವಾಶ್ ಮಾಡಿ, ಲಾಸ್ಟಲ್ಲಿ ಸಕ್ಕರೆ, ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ಟು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಬೇಕಾಗಿ ಈಗ ರುಬ್ಬಕ್ಕೆ ಶುಂಠಿ ಹಾಕ್ಕೊಂಡಿದ್ದೀನಿ, ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ತೆಂಗಿನಕಾಯಿ ನಿಮಗೆ ಒಂದು 6 ಸ್ಪೂನ್ ಅಂದ್ಕೊಳ್ಳಿ. ಒಂದು 6 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು 6 ಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತು ಈ ಸೊಪ್ಪೆಲ್ಲ ಹಾಕ್ಕೊಂಡು ರುಬ್ಕೋಬೇಕು ನೈಸ್ಗೆ. ರುಬ್ಕೊಂಬಿಡಿ. 4 ಜನಕ್ಕೆ ಮಾಡ್ತಾಯಿದ್ದೀನಿ. ಮೊದಲನೇ ಫಸ್ಟು ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಎಣ್ಣೆ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ತುಪ್ಪ ಹಾಕೋಣ. ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಟೊಮೊಟೊ ಕೆಂಪಗಾಗಂಗೆ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ಒಗ್ಗರಣೆ ಆದಮೇಲೆ ಈ ರುಬ್ಬಿರೋ ಮಸಾಲೆ ಹಾಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈ ಥರ ಕುದಿ ಬಂದಾದ್ಮೇಲೆ ಈ ವೆಜ್ ಹಾಕೋಣ. ಕ್ಯಾರೆಟ್, ಬೀನ್ಸ್, ಬಟಾಣಿ ಮತ್ತು ನಿಮ್ಮ ಹತ್ರ ಏನು ಗೋಡಂಬಿ ಹಾಕಿದ್ರು ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟಿಗೆ. ಈ ಥರ ಮಿಕ್ಸ್ ಮಾಡಿಕೊಂಡು ತರಕಾರಿನೂ ಅದರಲ್ಲೇ ಬೇಯುತ್ತೆ ತುಂಬ. ಆಮೇಲೆ ಉಪ್ಪು ಹಾಕೋಣ, ಎಷ್ಟು ರುಚಿಗೆ ಎಷ್ಟು ಬೇಕಷ್ಟು. ಒಂದು ನಿಮ್ಗೆ ಎಷ್ಟು ನಿಮ್ಗೆ ರುಚಿಗೆ ತಕ್ಕಂತೆ ಉಪ್ಪು ಹಾಕೊಳ್ಳಿ, ನೋಡ್ಕೊಂಡು ಆಮೇಲೆ ನಾನು ಹಾಕ್ತೀನಿ. ನೀರು ಹಾಕಿದ್ಮೇಲೆ ನೋಡಿ, ಒಂದಿಷ್ಟು ಸಕ್ಕರೆ ಹಾಕ್ಕೊಳ್ಳಿ, ಏನಾಗಲ್ಲ, ಹಾಕ್ಕೊಳ್ಳಿ. ಒಂದಿನ ಪಲಾವ್ಗೆ ಹಾಕ್ಕೊಂಡು ತಿಂದರೆ ಏನಾಗಲ್ಲ. ಶುಗರ್ ಹಾಕ್ಕೊಂಡು ತಿಂದರೆ ಹಾಕ್ಕೊಂಡೆ ಟೇಸ್ಟ್ಗೋಸ್ಕರ ಹಾಕೋತೀನಿ, ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಫ್ರೈ ಮಾಡಿ, ಹಸಿ ಸ್ಮೆಲ್ ಹೋಗಬೇಕು. ಹೋದರೆ ತುಂಬ ಚೆನ್ನಾಗಾಗುತ್ತೆ ಸ್ಮೆಲ್ಲು. ಮತ್ತು ಪಲಾವು ಅಷ್ಟೇ, ಚೆನ್ನಾಗಿ ಎಣ್ಣೆ ಬಿಟ್ಟಷ್ಟು ಫ್ರೈ ಮಾಡ್ತಾ ಇರಿ. ತರಕಾರಿ ಎಲ್ಲ ಹೊಂದ್ಕೊಳ್ಳುತ್ತೆ ಅಲ್ಲಿ, ಉಪ್ಪು ಖಾರ ಎಲ್ಲ. ಹಾಗಾಗಿ ಆಮೇಲೆ ಅಕ್ಕಿ ಹಾಕ್ಬಿಟ್ಟು ನೀರು ಹಾಕಿ, ಎಣ್ಣೆ ಬಿಟ್ಟಿದೆ, ಒಂದು 10 ನಿಮಿಷ ಆಗಿದೆ. ಈಗ ಅಕ್ಕಿ ಹಾಕ್ತಾಯಿದ್ದೀನಿ, 4 ಲೋಟ ಅಕ್ಕಿ ಹಾಕಿ ಎಲ್ಲ ಹೊಂದ್ಕೊಳ್ಳೋ ಹಂಗೆ ಮಾಡ್ಕೊಳ್ಳಿ. ನಾವು ಈ ಲೋಟದಲ್ಲಿ 4 ಲೋಟ ಅಕ್ಕಿ ಹಾಕಿದ್ದೀನಿ, 10 ಲೋಟ ನೀರು ಹಾಕ್ತೀನಿ. ನೀರು ಹಾಕಿ
ನಮಗೆ ಒಂದು ಆರು ಏಳು ಲೋಟ ಹಾಕ್ಕೋತೀನಿ ಇದಕ್ಕೆ, ಯಾಕೆಂದರೆ ಹುಡಿಬೇಕಂತೆ. ನಿಮಗೇನಾದರೂ ಸ್ವಲ್ಪ ಚೆನ್ನಾಗಿ ಇದಾಗಬೇಕು ಅಂತ ಮುದ್ದೆ ಸ್ವಲ್ಪ ಮುದ್ದೆ ಥರ ಬೇಕು ಅಂದರೆ ಒಂದು 10 ಲೋಟ ಹಾಕ್ಕೊಳ್ಳಿ. ನಾನು ಒಂದು 7 ಲೋಟ ಹಾಕ್ಕೋತೀನಿ, 4 ಲೋಟ ಈ ನೀರು ಹಾಕ್ತೀವಲ್ಲ, ಉಪ್ಪು ಖಾರ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಕರೆಕ್ಟಾಗಿದೆ ಅಂತಂದರೆ ಆದಮೇಲೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಕೊಳ್ಳೋಣ. ಈಗ ಗ್ರೀನ್ ಪಲಾವ್ ರೆಡಿ.